ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವಾದ ಚಿಕ್ಕೋಡಿಗೆ ಹೊಂಟಾನ ಕಾಕ. ಚಿಕ್ಕೋಡಿಯ ಒಂದು ಲೋಕಸಭೆಯಲ್ಲಿಯೇ ಇತಿಹಾಸ ನಿರ್ಮಾಣ ಮಾಡಿದಂಥ ಒಂದು ದಾಖಲೆಯ ಕ್ಷೇತ್ರ ಚಿಕ್ಕೋಡಿ. ಶಂಕರಾನಂದ ಸಾಹೇಬರು ದಿವಂಗತರಾಗ್ಯಾರ. ಸತತ 7 ಸಾರಿ ಅಲ್ಲಿ ಸಂಸದರಾಗಿ ಭಾರತ ಸರ್ಕಾರದ ಅತ್ಯುನ್ನತ ಹುದ್ದೆಗಳನ್ನು ಮಂತ್ರಿಗಳನ್ನಾಗಿ ಪಡೆದು ಆ ಕ್ಷೇತ್ರವನ್ನು ಇವತ್ತು ದೇಶಗಮನ ಸೆಳೆಯುವಂಥ ಮಾಡಿದಂಥ ಆ ಶಂಕರಾನಂದರನ್ನು ಇವತ್ತು ಸ್ಮರಿಸಬೇಕು. ಅದೇ ರೀತಿ ಅಲ್ಲಿ ಅನೇಕ ಘಟಾನುಘಟಿಗಳು ಆರಿಸಿ ಹೋದರು. ಇದೇ ಕರ್ನಾಟಕ ರಾಜ್ಯದ ಹುಲಿ ಅಂತ ಹೆಸರು ಪಡೆದಂಥ ವಸಂತರಾವ್ ಪಾಟೀಲ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಲೋಕಸಭೆ ಪ್ರವೇಶ ಮಾಡಿದಂಥ ಇತಿಹಾಸ ಐತಿ. ರತ್ನಮಾಲಾ ಸವನೂರಲ್ಲಿ ಮಹಿಳೆ ಆರಿಸಿ ಹೋಗಿ ಮಂತ್ರಿಯಾಗಿದ್ದ ಇತಿಹಾಸ ಐತಿ. ಇಲ್ಲಿ ಅಣ್ಣಾ ಸಾಹೇಬ ಜೊಲ್ಲೆ, ರಮೇಶ ಕತ್ತಿ ಎಂತಿಂಥ ಘಟಾನುಘಟಿಗಳಿಗೆ, ಪ್ರಕಾಶ ಹುಕ್ಕೇರಿ ಅಂತ ಮೀಶಿ ಮಾವನಿಗೆ ಅಲ್ಲಿ MP ಸ್ಥಾನ ಕೊಟ್ಟಂಥ ಪುಣ್ಯವಂತ ಲೋಕಸಭೆಗೆ ಒಬ್ಬ ವ್ಯಕ್ತಿ ಇವತ್ತು ಪ್ರವೇಶ ಮಾಡಾಕತ್ತಾನ ಕಾಂಗ್ರೆಸ್ ಪಕ್ಷದಿಂದ. ಇವತ್ತು ಸಿದ್ದರಾಮಯ್ಯ ಆ ಕ್ಷೇತ್ರ ಹಾಲು ಮತ ಸಮಾಜಕ್ಕೆ ಕೊಡಬೇಕು, ಅಲ್ಲಿರುವ ಶಾಸಕರು ಸಹಿತ ಸಪೋರ್ಟ್ ಮಾಡಾಕತ್ತಾರ. ಆ ವ್ಯಕ್ತಿ ಯಾರು ಅಭ್ಯರ್ಥಿ? ಭಾಳ ಗಮನ ಹರಿಸಿ ಕೇಳ್ರಿ, 2 ನಿಮಿಷ ಹತ್ತನ ಕಾಕ ಭಾಳ ಹೇಳ್ಕೊತ ಹೋಗೋದಿಲ್ಲ. ಆ ವ್ಯಕ್ತಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ಸದ ಅಧ್ಯಕ್ಷನಾಗಿ 11 ಬೆಳಗಾವಿ ಜಿಲ್ಲೆಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರನ್ನು ತಂದಂಥ, ಯಾವಾಗಲೂ ಪಕ್ಷಾಂತರ ಮಾಡಲಾರದಂಥ, ಎಲ್ಲ ನಾಯಕರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಂಥ ಅದೇ ಲಕ್ಷ್ಮಣರಾವ್ ಚಿಂಗಳೆ ಈಗ ಕಾಂಗ್ರೆಸ್ದಿಂದ ಲೋಕಸಭೆ ಟಿಕೆಟು ಚಿಕ್ಕೋಡಿಯಲ್ಲಿ ಪಡೆದು MP ಆಗಾಕ ಹೊಂಟಾರ. ಏನಂತೇರಿ ಚಿಕ್ಕೋಡಿ ಲೋಕಸಭೆ ವ್ಯಾಪ್ತಿಯ ಮಹಾಜನತೆ? ಲಕ್ಷ್ಮಣರಾವ್ ಚಿಂಗಳೆ ಅವರ ಅಭಿಮಾನಿ ಬಳಗೈತಿ. ಲಕ್ಷ್ಮಣರಾವ್ ಚಿಂಗಳೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಕೊಡುಗೆ ಏನು? ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಎಲ್ಲ ಜಾತಿ ಧರ್ಮದವರ ಜೊತೆ, ಮಠಾಧೀಶರ ಜೊತೆ ನಿಕಟ ಸಂಪರ್ಕವನ್ನು ಇಟ್ಕೊಂಡು ಸತೀಶ್ ಜಾರಕಿಹೊಳಿ, ಲಕ್ಷ್ಮಣರಾವ್ ಚಿಂಗಳೆ ಅನೋನ್ಯ ಸಂಬಂಧ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮಣ ಸೌದಿ ಕಾಗೇಯವರು, ಮಹೇಂದ್ರ ತಮ್ಮಣ್ಣವರು ರಾಯಬಾಗದಲ್ಲಿಯೂ ಸಹಿತ ಅನೇಕ ಘಟಾನುಘಟಿಗಳ ಜೊತೆ ಸಂಬಂಧ ಇಟ್ಕೊಂಡಂಥ, ನಿಪ್ಪಾಣಿಯಲ್ಲಿಯೂ ಸಹಿತ ಅನೇಕ ಮತಗಳ ಕ್ರೋಢೀಕರಣದೊಂದಿಗೆ ಲಕ್ಷ್ಮಣರಾವ್ ಚಿಂಗಳೆ ಚಿಕ್ಕೋಡಿ ಲೋಕಸಭಾಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತರ 8 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತಾರನ್ನೋದು ಹೈಕಮಾಂಡ್ ಈಗ ಗುಪ್ತ ವರದಿ ತೆಗೆದೈತಿ. ಲಕ್ಷ್ಮಣರಾವ್ ಚಿಂಗಳೆ ಯೋಗ್ಯ ಅಭ್ಯರ್ಥಿ ಅಂಥೇಳಿ ಈಗಾಗಲೇ ಜನ ಅಲ್ಲಿ ಹೇಳಾಕತ್ತಾರ. ಯಾಕಂದರೆ ಹಾಲು ಮತ ಸಮಾಜಕ್ಕೆ ಒಂದು ದಕ್ಷಿಣಕ್ಕೆ ಉತ್ತರಕ್ಕೆ ಒಂದೊಂದು ಕೊಡ್ಬೇಕಂತೇಳಿ ಈಗಾಗಲೇ ನಡೆದೈತಲ್ರಿ. ಅದೇ ರೀತಿ ಬೆಳಗಾವಿಯಲ್ಲಿಯೂ ಸಹಿತ ಅದ ಟ್ರೆಂಡ್ ನಡೆದೈತಿ. ಚಿಕ್ಕೋಡಿಯಲ್ಲಿ ಈಗ ಲಕ್ಷ್ಮಣರಾವ್ ಚಿಂಗಳೆ ಯಾವಾಗಲೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಜನರ ಜೊತೆ ಬೆರೆತಿರುವಂಥ ಕಾರ್ಯಕರ್ತ, ಎಲ್ಲರ ಜೊತೆ ಸವಿನಯದಿಂದ ಹೃದಯ ತುಂಬಿ ಮಾತನಾಡುವಂಥ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಲಕ್ಷ್ಮಣರಾವ್ ಚಿಂಗಳೆ ಲೋಕಸಭೆ ಪ್ರವೇಶ ಮಾಡ್ತಾರಂಥೇಳಿ ಖಡಕ ಕಾಕ ಭವಿಷ್ಯ ಹೇಳ್ತಾನೆ. ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ತಗೋತೈತಿ? ಇದೇ ಸಿದ್ದರಾಮಯ್ಯ, ಸತೀಶ್ ಜಾರಕಿಹೊಳಿ, ಲಕ್ಷ್ಮಣರಾವ್ ಚಿಂಗಳೆಗೆ ಟಿಕೆಟ್ ಕೊಡಿಸ್ತಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಬೆಳಗಾವಿ ಜಿಲ್ಲೆಯ ಹಿರಿಯ ನಾಯಕರಾದಂಥ ಪ್ರಕಾಶ್ ಹುಕ್ಕೇರಿ ಮತ್ತು ಲಕ್ಷ್ಮಣ ಸೌದಿ, ರಾಜು ಕಾಗೆ, ಕಾಕಾ ಸಾಹೇಬ್ ಪಾಟೀಲ್, ವೀರಕುಮಾರ ಪಾಟೀಲ್, ಮಹಾವೀರ ಮೋಹಿತೆ ಯಾವ ನಿರ್ಣಯ ತಗೋತೀರಿ? ಇದೊಂದು ನಿಮಗೆ ಸವಾಲಾಗಿ ಒಡ್ಡಿರುವ ಚಿಕ್ಕೋಡಿ ಕ್ಷೇತ್ರ. ಯಾವುದೇ ಪರಿಸ್ಥಿತಿಯಲ್ಲಿ ಲಕ್ಷ್ಮಣರಾವ್ ಚಿಂಗಳೆಯನ್ನು MP ಮಾಡಬೇಕನ್ನೋದು ಕನಸು ಹೊಂದಿದವರು ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸಿನಾಗ ಹಾಕಿರಿ. ಹಾಗಾದ್ರೆ ನಂಬರ್ 1 ಚಾನಲ್ ಖಡಕ ಕಾಕನ ಜವಾರಿ ಚಾನಲ್ ಫಾಲೋ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೊಂದು ಖಡಕ ಸುದ್ದಿಯೋಂಗ ಬರ್ತಾನೆ ಕಾಕ. ನಮಸ್ಕಾರ.